ಸಮಸ್ಥಿತಿ ನಮಸ್ಕಾರ ಮುದ್ರಾ 1/4 ಗ್ಯಾಪ್ ಬಿಟ್ಟು ನಿಂತ್ಕೊಂಡಿರಬೇಕು ಮ್ಯಾಟ್ ಅಲ್ಲಿ. ನಮಸ್ಕಾರ ಎದೆ ಮುಂದೆ ಆಗಿರಬೇಕು. ಸೊ ಎರಡು ಫೋರ್ ಆರ್ಮ್ ಸ್ಟ್ರೈಟ್ ಆಗಿ ನಿಂತಿರುತ್ತೆ, ಅಂದ್ರೆ ಪ್ಯಾರಲಲ್ ಟು ದಿ ಗ್ರೌಂಡ್. ಬಾಡಿ ವೇಟ್ ಅನ್ನ ಹೀಲಿಗೆ ತರಬೇಕು. ಸೊ ಲೋಯರ್ ಪಾರ್ಟ್ ರೈಟ್ ಆಗ್ತದೆ, ಎಸ್ಪೆಷಲಿ ಥೈ ಏರಿಯಾ ಅಂಡ್ ನೀ ಜಾಯಿಂಟ್ಸ್. ಹಿಪ್ ಅನ್ನ ಸ್ಕ್ವೀಸ್ ಮಾಡಿಕೊಂಡು ಡೌನ್ವರ್ಡ್ ಪುಷ್ ಮಾಡಿದಾಗ ಪೆಲ್ವಿಕ್ ಫ್ಲೋರ್ ಟೈಟ್ ಆಗುತ್ತೆ. ಅಪ್ಪರ್ ಪಾರ್ಟ್ ರಿಲ್ಯಾಕ್ಸ್ ಆಗಿ ಬಿಟ್ಟಿರ್ತೀವಿ. ಸ್ಮೈಲಿಂಗ್ ಫೇಸ್, ಫೇಶಿಯಲ್ ಮಸಲ್ ರಿಲ್ಯಾಕ್ಸ್, ಎಂಟೈರ್ ಹ್ಯಾಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ಇಲ್ಲಿ ಮಂತ್ರ ಹೇಳ್ತೀವಿ ಅಂದ್ರೆ ಹೇಳ್ಬೋದು. ನಾನು ಇವಾಗ ಒಂದು ಮಂತ್ರ ಮಾತ್ರ ಹೇಳ್ತೀನಿ. ಓಂ ಹ್ರೂಂ ಸೂರ್ಯಾಯ ನಮಃ. ಫಸ್ಟ್ ಫೋಸ್ ಇನ್ಹೇಲ್, ಕೈಯಲ್ಲಿರೋ ನಮಸ್ಕಾರ ಲಾಕ್ ಮಾಡಿರಬಾರ್ದು, ಹಂಗೆ ಅಂಟಿಸಿರ್ಬೇಕು. ಹಾಗೇನೆ ಮೇಲಕ್ಕೆ ಹೋಗುತ್ತೆ ನಮಸ್ಕಾರನೇ ಡೈರೆಕ್ಟ್ ಮುಂದೆ. ಹಾಗೆ ಅಲ್ಲಿಂದ ಇಂಡೆಕ್ಸ್ ಫಿಂಗರ್ ಟಿಪ್ ನೋಡೋ ತರ ಬೆಂಡ್ ಮಾಡಬೇಕು. ಎಲ್ಬೋ ಸ್ಟ್ರೈಟ್ ಆಗಿ ಪುಷ್ ಮಾಡ್ತಾ ಇರಬೇಕು. ಬೈಸಿಪ್ ಕಿವಿಗೆ ಟಚ್ ಆಗ್ತಾ ಇರಬೇಕು. ಹೊಟ್ಟೆ ಸೊಂಟನ ಪುಷ್ ತಗೋಬೇಕು. ಹಿಪ್ ಅನ್ನ ಸ್ಕ್ವೀಸ್ ಮಾಡಬೇಕು. ಕಣ್ಣು ಬಿಟ್ಟು ಮಾಡಬೇಕು. ಇನ್ಹೇಲ್ 2, ಇದು ಫಸ್ಟ್ ಫೋಸ್ ಆಯ್ತು. 2 ಲೋಯರ್ ಬ್ಯಾಕ್ ಇಂದ ಬೆಂಡ್ ಮಾಡ್ತಾ ಬರಬೇಕು. ಸೆಕೆಂಡ್ ಫೋಸ್ ಫಾರ್ವರ್ಡ್ ಬೆಂಡಿಂಗ್, ಪಾದಹಸ್ತಾಸನ, ಉತ್ಥಾನಾಸನ. ಫಸ್ಟ್ ಫೋಸ್ ಊರ್ಧ್ವಾಸನ. ಕೈಯನ್ನೆರಡನ್ನು ಫೂಟಿನ ಬಿಸೈಡ್ಸ್ ಇಟ್ಟರೆ ಒಳ್ಳೇದು. ಆಗ್ತಿಲ್ಲ ಅಂದ್ರೆ ಟೋ ಅಟ್ ಲೀಸ್ಟ್. ಥರ್ಡ್ ಆಪ್ಷನ್ ಹೀಲಿಂಗ್ ಇಟ್ಕೊಂಡು ನೋಡಿ, ಹಿಂಗ್ ಪುಷ್. ಸೊ ನಿಮ್ಗೆ ಯಾವ್ದು ಅನುಕೂಲನೋ ಒಟ್ಟಿನಲ್ಲಿ ತಲೆಯ ಪೋಷಣ ಒಳಕ್ಕೆ ತಳ್ಳಬೇಕು. ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದು, ಹೊಟ್ಟೆ ಫ್ಯಾಟಿಗೆ ಒಳ್ಳೇದು, ತಲೆನೋವು ಬಹಳ ಚೆನ್ನಾಗಿರುವಂತ ಅಭ್ಯಾಸ. ಥರ್ಡ್ ಫೋಸ್, ಸೊ ರೈಟ್ ಲೆಗ್ ಅನ್ನ ಬ್ಯಾಕ್, ಏಕಪಾದ ಪ್ರಸರಣಾಸನ. ಈ ಮಂಡಿ ಆದಷ್ಟು ಸೆಂಟಿಗೆ ಬರಬೇಕು. ಇಲ್ಲಿ ಹಿಪ್ ಅನ್ನು ಹಿಂಗ್ ಒಂದ್ ಸೈಡ್ ಪುಷ್ ಮಾಡಿರಬಾರ್ದು, ನಾರ್ಮಲ್ ಆಗಿರ್ಬೇಕು. ಎರಡೂ ಪಾಮನ್ ಇಡಕ್ಕೆ ಟ್ರೈ ಮಾಡಬೇಕು. ಇನ್ ಕೇಸ್ ಆಗ್ತಿಲ್ಲ ಅಂದ್ರೆ ಈ ಪೋರ್ಷನ್ ಮೇಲೆ ಇದೆ ಅಂತ ಅರ್ಥ. ಹಿಪ್ ಅನ್ನು ಅದನ್ನ ಡೌನ್ ಮಾಡಿ ಲೋಯರಿಂಗ್ ಮಾಡ್ತಾ ಇರಬೇಕು. ಈ ಮಂಡಿ ಫೂಟ್ ಅನ್ನ ಕ್ರಾಸ್ ಮಾಡಿ ಮುಂದಕ್ಕೆ ಹೋಗ್ಬಾರ್ದು. ಇಲ್ಲೇ ಹಿಂದಕ್ಕೆ ಥೈ ಮಸಲ್ ಅನ್ನ ಹಿಂದಕ್ಕೆ ಪುಷ್ ಮಾಡಿದ್ರೆ ಹಿಪ್ ಲೋಯರಿಂಗ್ ಆಗ್ತಾ ಹೋಗುತ್ತೆ. ನಿಮ್ ಕೈ ಇಡಕ್ಕೆ ಈಸಿ ಆಗುತ್ತೆ. ಲುಕ್ ಫಾರ್ವರ್ಡ್, ನಿಮ್ಮ ಐ ಲೆವೆಲ್ ಅಲ್ಲಿ ಮುಂದೆ ಗೋಡೆಯನ್ನ ನೋಡಬೇಕು. ದಿಸ್ ಇಸ್ ದ ಥರ್ಡ್ ಫೋಸ್. ಏಕಪಾದ ಪ್ರಸರಣಾಸನ or ಅಶ್ವ ಸಂಚಲನಾಸನ. ಏಕಪಾದ ಅಂದ್ರೆ ಒಂದು ಕಾಲು ಪ್ರಸರಣ ಮಾಡಿದ್ವಿ, ಸ್ಪ್ರೆಡ್ ಮಾಡಿದೀವಿ ಅಂತ. ಇದು ದ್ವಿಪಾದ ಪ್ರಸರಣಾಸನ, ಎರಡೂ ಕಾಲಿಂದ. ಇದರ್ ಕಾಲ್ಡ್ ಪ್ಲಾಂಕ್. ಸೊ ಕೈ ಇಲ್ಲೇ ಇರುತ್ತೆ. ಸೆಕೆಂಡ್ ಫೋಸ್ ಇರೋ ಕೈ 11th ಫೋಸ್ ಆದ್ಮೇಲೆ ಎತ್ತೋದು. ಸೊ ಕೈ ಅಲ್ಲೇ ಇದೆ. ಮುಂದೆ ಇರುವ ಫೂಟ್ ಅನ್ನ ಹಿಂದಿನ ಫೂಟಿಗೆ ಟಚ್ ಮಾಡ್ತೀನಿ. ಹಿಂದಿನ ಮಂಡಿ ಎತ್ಕೊಂಡೆ ಹಿಂದಿನ ಫೂಟಿಗೆ ಒಟ್ಟಿಗೆ ಸೇರಿಸಿ ಹೀಲ್ನ ಪುಷ್ ಮಾಡಿದೆ. ಲುಕ್ ಫಾರ್ವರ್ಡ್, ನೆಲವನ್ನು ನೋಡಬೇಕು. 3 ಅಡಿ ಮುಂದೆ ನೆಲ ನೋಡಬೇಕು. ಕೈ ಹರಡಿ ನಿಲ್ಬೇಕು. ಕೈ ಶೋಲ್ಡರ್ ಲೆವೆಲ್ಗೆ ಕರೆಕ್ಟ್ ಆಗಿ ಡೌನ್ಗೆ ಬಂದಿರುತ್ತೆ. ಹಿಪ್ ಮೇಲೆ ಇಲ್ಲ, ಹಿಪ್ ನಾರ್ಮಲ್ ಆಗಿ ಸ್ಲೈಡಿಂಗ್ ರೀತಿ ನಮ್ಮ ಬಾಡಿ ನಿಂತಿರುತ್ತೆ. ಫಿಫ್ತ್ ಫೋಸ್ ನೋಡಿ, ನನ್ನ ಬಾಡಿ ಲೋಯರ್ ಪಾರ್ಟ್ ಅನ್ನ ಡ್ರ್ಯಾಗ್ ಮಾಡಿಡ್ತಾ ಇದ್ದೀನಿ. ಕೈ ಇದ್ದಲ್ಲೇ ಇದೆ. ಮಂಡಿನ ನೆಲಕ್ಕಿಟ್ಟೆ, ಕಾಲು ಮಲಗಿಸ್ಕೊಂಡೆ, ಫೂಟ್ ಟಚ್ ಆಯ್ತು ಹೀಲಿಗೆ. ಶಶಾಂಕಾಸನ. ಎಲ್ಬೋ ಸ್ಟ್ರೈಟ್ ಆಯ್ತು, ಎಲ್ಬೋ ಬೆಂಡ್ ಆಗಿಲ್ಲ, ಸ್ಟ್ರೈಟ್ ಆಗಿದೆ. ಇದು ರಿಲ್ಯಾಕ್ಸಿಂಗ್. ಇಲ್ಲಿ ನಾರ್ಮಲ್ ಬ್ರೀದಿಂಗ್ ಬ್ರೀದ್ ಔಟ್ ನಡೀತಾ ಇರುತ್ತೆ. ಫಸ್ಟ್ ಫೋಸ್ ಅಲ್ಲಿ ಇನ್ಹೇಲು, ಸೆಕೆಂಡ್ ಫೋಸ್ ಅಲ್ಲಿ ಮುಂದಕ್ಕೆ ಬಗ್ಗಿದ್ದು ಎಕ್ಸೇಲು, 3ನೇ ಫೋಸ್ ಅಲ್ಲಿ ಇನ್ಹೇಲ್ ಆಯ್ತು. ಈಗ 4ನೇ ಫೋಸ್ ಅಲ್ಲಿ ಎಕ್ಸೇಲ್ ಮಾಡಿ ನಾರ್ಮಲ್ ಬ್ರೀದಿಂಗ್ ತಗೊಳ್ತಾ ಇರೋದು ಈ ಸ್ಥಿತಿಯಲ್ಲಿ. ಈಗ ನೆಕ್ಸ್ಟ್ ಎಕ್ಸೇಲ್ ಮಾಡಿ ಬ್ರೆತ್ ಅನ್ನ ತಗೊಳ್ಳದೆ ನಿಲ್ಲಿಸುವಂತ ಸ್ಥಿತಿ, ಅಷ್ಟಾಂಗ ನಮಸ್ಕಾರ. ಅದನ್ನ ಬಾಹ್ಯ ಕುಂಭಕ ಅಂತ ಕರಿತೀವಿ. ಸೊ ಕಾಲನ ಬರಲ್ಲ ಟಕ್ ಮಾಡ್ಕೊಂಡೆ ಕೂಡಲೇ ನಾನು ಟೈಗರ್ ಪೋಸ್ ತರ ಬಂದೆ. ಸೊ ಬಾಡಿನ ಮುಂದೆ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಎಲ್ಬೋ ಬೆಂಡ್ ಮಾಡಿ ಚೆಸ್ಟ್ ಅನ್ನ ಇಟ್ಟೆ. ಚಿನ್ ಟು ದಿ ಫ್ಲೋರ್. ಬೋತ್ ದ ನೀಸ್, ಬೋತ್ ದ ಪಾಮ್, ಬೋತ್ ದ ಟೋಸ್, ಚೆಸ್ಟ್ ಅಂಡ್ ಚಿನ್. 8 parts ಟಚಿಂಗ್ ಟು ದಿ ಫ್ಲೋರ್ ಆರ್ ಮ್ಯಾಟ್. ಸ್ಟಮಕ್ ಆಫ್. ಇಲ್ಲಿ ಉಸಿರು ಬಿಟ್ಟಿರುತ್ತೆ, ತಗೊಂಡದೆಲ್ಲ ಹಾಗೆ ನಿಲ್ಲಿಸ್ತಾ ಇರ್ತೀವಿ. ಈಗ ಹೊಟ್ಟೆನ ಬಿಟ್ಟು ಉಸಿರು ತಗೊಂಡು ಬಾಡಿನ ಎಳ್ಕೊಂಡು ಮೇಲಕ್ಕೆ ಬರಬೇಕು. ಫಸ್ಟ್ ವೇವ್ ತರ ಬಾಡಿನ ಮುಂದಕ್ಕೆ ತಗೋಬೇಕು. ಇನ್ಹೇಲ್. ಇಲ್ಲಿ ಟೋ ಟಚ್ ಆಗೋದಲ್ಲ, ಹೀಲ್ ಟಚ್ ಮಾಡಬೇಕು. ಕಾಲು ಮಲಗಿಸಿದ್ರೆ ಇಫೆಕ್ಟ್ ಜಾಸ್ತಿ. ಟಕ್ ಕೂಡ ಮಾಡಬಹುದು, ತೊಂದರೆ ಏನಿಲ್ಲ. ಒಟ್ಟಿನಲ್ಲಿ ಕಿಬ್ಬೊಟ್ಟೆನ ಪುಷ್ ಮಾಡೋದು ಇಂಪಾರ್ಟೆಂಟ್. ಹೊಟ್ಟೆನ ಹಿಂಗೆ ಶೋಲ್ಡರ್ ಇದಾಗಬಾರ್ದು, ಕೊಲಾಪ್ಸ್ ಆಗಿರಬೇಕು. ಶೋಲ್ಡರ್ ಎತ್ತಲೇಬಾರ್ದು. ನೆಕ್ಸ್ಟ್ ಅಲ್ಲಿಂದ 8th ಫೋಸ್. ಹಿಪ್ಪೆತ್ತಿ ಮೇಲಕ್ಕೆ ಕಾಲನ್ನ ಬೇಕಿದ್ರೆ ಒಂದು ಸ್ಟೆಪ್ ಒಳಗಡೆ ತನ್ನಿ. ಹೀಲನ್ನ ಪ್ಲೇಸ್ ಮಾಡಬೇಕು. ಕಾಲು ಒಟ್ಟಿಗೆ ಇರಬೇಕು. ಹೀಲು ನೆಲಕ್ಕೆ ಇಡೋದೇ ಇಂಪಾರ್ಟೆಂಟ್. ವೇರಿಕೋಸ್ ವೇನಿಗೆಲ್ಲ ಒಳ್ಳೇದು. ವೇನ್ಸ್ಗಳು ಕಾಫ್ ಮಸಲ್ ಆಕ್ಟಿವ್ ಆಗುತ್ತೆ. ತಲೆನ ಒಳಕ್ಕೆ ಡೌನ್ ಮಾಡಿ, ಇನ್ವರ್ಡ್ ಅಂಡ್ ಡೌನ್ವರ್ಡ್ ಪುಷ್ ಮಾಡಬೇಕು. ಸ್ಪೈನ್ ಸ್ಟ್ರೈಟ್ ಆಗ್ತಾ ಇರಬೇಕು. ನೆಕ್ಸ್ಟ್ ಶಶಾಂಕಾಸನ 9th ಫೋಸ್. 10 ಸ್ಟೆಪ್ಸ್ ನಮಸ್ಕಾರ ಮಾಡ್ಬೇಕಾದ್ರೆ ಈ 5th 9th ಇರಲ್ಲ. ವಾಪಸ್ ಅಗೇನ್ ರೈಟ್ ಲೆಗ್ಗನ್ನೇ ನಾನು ಹಿಂದೆ ಇಟ್ಟಿರೋದು. ಅವಾಗ ಅದೇ ರೈಟ್ ಫುಟ್ ಅನ್ನ ಮುಂದಕ್ಕೆ ತಂದೆ. ಸೇಮ್ ಥರ್ಡ್ ಫೋಸೆ, ಕಾಲು ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಮುಂದಕ್ಕೆ ಗೋಡೆಯನ್ನ ನೋಡ್ತಾ ಇದ್ದೀನಿ. ಇದು ಮಧ್ಯಕ್ಕೆ ತಂದು ಹೊಟ್ಟೆ ನಾಮಕ್ಕೆ ನಿಲ್ಬೇಕು ಈ ಮಂಡಿ. ಮತ್ತೆ ವಾಪಸ್ ಎರಡು ಕಾಲು ಮುಂದೆ. ಬ್ಯಾಕ್ ಬೆಂಡಿಂಗ್ 12th ಸೇಮ್ ರಿಪಿಟೇಷನ್. ನಮಸ್ಕಾರ ಸ್ಥಿತಿ. ಇಲ್ಲಿ ಥರ್ಡ್ ಫೋಸ್ ರಿಪಿಟೇಷನ್ ಆಗ್ತಾ ಇದೆ, 12th ಫೋಸ್ ರಿಪಿಟೇಷನ್ ಆಗ್ತಾ ಇದೆ.
ಸೊ 11th ರಿಪಿಟೇಷನ್ ಆಯಿತು. ಸೊ ಶಶಾಂಕಾಸನ ರಿಪೀಟ್, 4 ಆಸನ ರಿಪೀಟ್ ಆಗುತ್ತೆ, 8 ಆಸನ ಇರುತ್ತೆ. ಸೊ 12 ಸ್ಟೆಪ್ಸ್ ಆಗುತ್ತೆ. ಸೊ ಇಲ್ಲಿ 1 ರೌಂಡ್ ಸೂರ್ಯ ನಮಸ್ಕಾರ ಆಯ್ತು.